ಧರ್ಮಸ್ಥಳದಲ್ಲಿ ಸಾಮೂಹಿಕ ವಿವಾಹ ಆಗಿರುವ ಸಂಖ್ಯೆ ಎಷ್ಟು ಅಂತ ಗೊತ್ತಿದ್ರೆ ಈ ಮಾತುಗಳನ್ನು ನಂಬೋದಕ್ಕೆ ಸಾಧ್ಯನೇ ಇಲ್ಲ ಸರ್. ನನ್ನ ಅತ್ತೆ ಮದುವೆ ಕೂಡ ಧರ್ಮಸ್ಥಳದ ಸಾಮೂಹಿಕ ವಿವಾಹದಲ್ಲೇ ಆಗಿರೋದು. ಇವ್ರು ಹೇಳೋದು ನೋಡಿದ್ರೆ ಕಟ್ಟುಕತೆ ಕಪೋಲ ಕಲ್ಪಿತ ಕತೆ. ಲೋಫರು ಅಂತ ಹೇಳ್ತಾನೆ. ಈ ಲೋಫರ್ ಹೇಳಿದ ಮಾತನ್ನು ಕೇಳುವ. ಓಕೆ, ಅವನಿಗೆ ಫಂಡಮೆಂಟಲ್ ರೈಟ್ಸು ತಿಮ್ಮರೋಡಿದ್ದರೆ ನನಗೂ ಇದೆ ಅಲ್ವಾ. ಅವನು ಸಾರ್ವಜನಿಕವಾಗಿ ಮಾತಾಡ್ಕೊಳ್ತಾ ಇದ್ರೆ ನಾನು ಸಾರ್ವಜನಿಕವಾಗಿ ಆ ಮಾತನ್ನು ಅವನಿಗೆ ಹೇಳ್ಬೋದು ಅನ್ನೋ ರೈಟ್ಸು ನನಗಿದೆ. ಈ ಲೋಫರಿಗೆ ಒಂದು ಮಾತಾಡ್ದ, ಸೇವ್ ಮಾಡಿಟ್ಕೊಳ್ಳಿ ಇದನ್ನು ಅಂತ. ಅದೇ ದಿನ ನಾನು ಸೇವ್ ಮಾಡಿಟ್ಕೊಂಡಿದ್ದನ್ನು. ಇವನ ನಂಬಿದ್ವಿ ನಾವು. ಇವನ ಭಾಷಣ ನೋಡಿದ್ರೆ ಸಿಳ್ಳೆ ಹೊಡೆಯುವ ಹುಡುಗರಿದ್ದಾರೆ. ಅವ್ರು ಹುಡುಗರು ಅಂತ ಹೇಳ್ತೀರಾ ನೀವು? ರೌಡಿಗಳು. ಎಲ್ಲ ಕೂಲಂಕುಷವಾಗಿ ಪರಿಶೀಲಿಸಿ ಜಡ್ಜ್ಮೆಂಟ್ ಕೊಟ್ಟ ಜಡ್ಜಿಗೆನೇ ತಲೆಯಲ್ಲಿ ಮೆದುಳಿಲ್ಲ, ಅಲ್ಲ ಸೆಗಣಿ ಇಲ್ಲ ಅಂತ ಹೇಳ್ತಾನೆ. ಇಂತಹ ಸ್ಪೀಚನ್ನು ಕೇಳಿ ಅಂತ ತಾಟಿ ಹೊಡಿತಾರಲ್ಲ, ಅವ್ರ ತಲೆಯಲ್ಲಿ ಏನು ಇರ್ಬೋದು ಅಂತ ನೀವು ಮಹೇಶ್ ಶೆಟ್ಟಿ ತಿಮ್ಮರೊಳಗೆ ಹೋಗಿ ಕೇಳಿ. ಕರೆಕ್ಟ್. ಸಾಮೂಹಿಕ ವಿವಾಹದಲ್ಲಿ ಸಾಮೂಹಿಕ ವಿವಾಹ ಅಂದರೆ ಒಂದಾಗೋದಲ್ಲ, ಒಂದು 500, 1000, 100, 200 ಆಗುತ್ತೆ. ಅಂದರೆ ಸಾಮೂಹಿಕ ವಿವಾಹ ಮಾಡಿ ಅಲ್ಲಿ ನಿಮಗೆ ಹನಿಮೂನ್ಗೆ ಪ್ಯಾಕೇಜ್ 3-4 ದಿನದ ಪ್ಯಾಕೇಜು ಕೊಡ್ತೀವಿ ಅಂತ ಹೇಳಿ ಖರ್ಚು ಮಾಡಿಬಿಟ್ಟು, ಕರೆಕ್ಟ್, ಖರ್ಚು ಮಾಡಿಬಿಟ್ಟು ಅದ್ರ ಮೇಲೆ ನೈಟ್ ಒಂದೊಂದೇ ಹೆಣ್ಣು ಮಗಳನ್ನು ಫಸ್ಟ್ ನೈಟ್ ಕರೆಯೋದು. ಈಗ ಅವನು ಹೇಳಿದ ಸ್ಟೋರಿ ಏನಂತೇಳಿ, ಧರ್ಮಸ್ಥಳದ ಎಲ್ಲರೂ ಲೈನಲ್ಲಿ ನಿಂತ್ಕೊಳ್ಳೋದು. ಸ್ಟೋರಿ ಬ್ರೀಫಿಂಗ್ಸ್ ನೋಡ್ರಿ, ತಾಳಿ ಹೊಡೀರ್ರಿ, ತಾಳಿ ಬ್ರೀಫ್ ನೋಡಿ. ಮೆಟ್ಟಣ್ಣವರ ಲೋಫರ್ದು ಏನು, ಲೈನಲ್ಲಿ ಧರ್ಮಸ್ಥಳದ ಗಂಡಸರೆಲ್ಲ ನಿಂತ್ಕೊಳ್ಳೋದು. ಆಯಿತು, ವಿವಾಹ ಆಯಿತು, ಎಲ್ಲ ಕೊಡೋದು. ಸಂಜೆ ಲೈನಲ್ಲಿ ರೂಮ್ ಬುಕ್ ಮಾಡೋದು. ಕರೆಕ್ಟ್, ಒಬ್ಬೊಬ್ಬರನ್ನೇ ಕರೆಯೋದು. ಅದು ರೂಲ್ಸ್ ಅಂತೆ ಅಲ್ಲಿ. ಇದಿಲ್ಲಿಗೆ ನಿಲ್ಲಲ್ಲ, ಇನ್ನೂ ಇದೆ ಮಟನ್ನ, ಇನ್ನೂ ಇದೆ. ಇದಕ್ಕೆ ಪ್ರೂಫ್ ಕೊಡ್ತೀನಿ. 15 ವರ್ಷದ ಮಗಳನ್ನು ನೆಲಮಂಗಲದಲ್ಪ ತಾಯಿ ನನ್ನ ಮಗಳನ್ನು ರೇಪ್ ಮಾಡಿ ಬಿಸಾಕಿದ್ರು, ಕೊಂದಾಕಿದ್ರು ಸಾರ್. ನಾನು ಹೋದ್ರೆ ರೌಡಿ ಶೀಟ್ರನ್ನು ಕಳಿಸ್ತೀನಿ ಸಾರ್. ಯಾವ ತಾಯಿ ಆದರೂ ಕುಸುಮಾವತಿಗೆ ಇರುವಷ್ಟೇ ಸ್ವಲ್ಪ ಆದರೂ ಮಗಳ ಮೇಲೆ, ನಾನು ಸತ್ರೇನು ಉಳಿದ್ರೇನು, ನನ್ನ ಮಗಳು, ನನ್ನ ಕರಳು, ನನ್ನ ಕರಳು ಅಂತ ಬರಲ್ವಾ? ಅವಳು ಫಾಲೋ ಮಾಡ್ತಾರಂತ ಅವಳನ್ನು ಡೈಲಿ. 1000 ಜನ ರೇಪ್ ಆದಮೇಲೆ ಎಷ್ಟು ಜನರನ್ನು ಫಾಲೋ ಮಾಡಿದ್ರಿ? 1000 ಜನರ. ಈಗ ಎಷ್ಟು ಸಾಮೂಹಿಕ ವಿವಾಹ ಆಗಿರ್ಬೋದು? 45 ವರ್ಷ ಆಯಿತು. ವೀರೇಂದ್ರ ಹೆಗಡೆ ಅವರು ಹೇಳ್ತಾರೆ 2012ಗೆ 45 ವರ್ಷ ಆಯಿತು. ಈಗ 50 ವರ್ಷ ಪ್ಲಸ್. ಎಷ್ಟು ಸಾಮೂಹಿಕ ವಿವಾಹ ಆಗಿರ್ಬೋದು? ಅಂದರೆ ರೇಪ್ ಮಾಡಿದ್ಮೇಲೆ ಪುನಃ ಅವರೊಟ್ಟಿಗೆ ಜನ ಬಿಡಬೇಕಲ್ಲ ಫಾಲೋ ಮಾಡಲಿಕ್ಕೆ. ಅವ್ರು ಎಲ್ಲಿಗೆ ಹೋಗೋದಂಗೆ ನೋಡ್ಕೊಬೇಕು. ಸ್ಟೋರಿ ಒಂದು ಕಾಮನ್ ಸೆನ್ಸಲ್ಲಿ ಬ್ರೀಫ್ ಮಾಡುವ. 2 ಕಡೆ ಬಿಟ್ಬಿಟ್ಟು ಇವನ ಬುದ್ಧಿವಂತಿಕೆಗೆ ಹೋಗುವ ನಾವು. ಎಷ್ಟು ಕಡೆ ಹೋಗಬೇಕು? ಅವನನ್ನು ನೆಲಮಂಗಲಕ್ಕೆ ಕರೆದಂತೆ ಫೋನಲ್ಲಿ ಮಾತಾಡಿದ್ರಂತೆ. ನಮ್ಮಂಥವನಾದರೆ ನಮಗೀಗ ಸ್ಟೋರಿ ಸಿಗುತ್ತಪ್ಪ. ನಾವು ಸೋಮನಾಥ ಮನೆಗೆ ಇನ್ನೊಬ್ಬ ದಿಗ್ಗಜನ ಮನೆಯವರೆಗೆ ಹೋಗಿಲ್ವಾ? ಸ್ಟೋರಿ ಸಿಗುತ್ತೆ. ಸತ್ಯ ಹುಡುಕ್ಬೇಕಾದ್ರೆ ಅಲ್ಲಿ ಹೋಗಲ್ವಾ? ನಾನಾದರೆ ಗಾಡಿ ಇಟ್ಕೊಂಡು, ಅಮ್ಮ ಇಲ್ಲಮ್ಮ, ಅಲ್ಲೇ ನಿನ್ನ ಜೀವ ನಮ್ಮ ಹಕ್ಕು, ಬಾ ಕರ್ಕೊಂಡೋಗ್ತೀನಿ. ಅವನು ವೀರೇಂದ್ರ ಹೆಗಡೆ ಅವರಾದ್ರೇನು, ಭಾರತದ ನರೇಂದ್ರ ಮೋದಿ ಅವರಾದ್ರೇನು, ನಿಲ್ಲೊಬ್ಬ ಅಂತ ಹೇಳ್ತಾ ಇದ್ವಿ. ಎಲ್ಲರನ್ನು 106 ಜನನು ಇವನು ಕರ್ಕೊಂಬರ್ತಾನೆ, ನನ್ನ ಹತ್ರ ಪ್ರೂಫ್ ಇದೆ ಅಂತ ಇಟ್ಕೊಂಡು. ಕರ್ಕೊಂಬ ಇಲ್ಲಿಗೆ, ನೀನು ಕರ್ಕೊಂಬ. ಕರೆಕ್ಟ್ ಅಲ್ವಾ? ಯಾಕೆ ಈ ಸ್ಪೀಚ್ ಆಗಿ 1.5 ವರ್ಷ ಆಯಿತು. ಎಲ್ಲಿ ಹೋದ್ರು? ಕರೆಕ್ಟ್ ಅಲ್ವಾ? ವೀರೇಂದ್ರ ಹೆಗಡೆ ಅವರನ್ನು ನೀವು ಅಲ್ಗಡಿಸ್ಬಿಟ್ರಲ್ಲ, ಕರ್ಕೊಂಬರ್ಬೋದಿತ್ತಲ್ಲ. ಈಗ ಭೀಮ ಉದಯ ಆಗಿದ್ದಾನೆ, ಭೀಮನ ಜನ್ಮ ತಾಳಿದೆ. ಯಾಕೆ ಅವರನ್ನು ಕರ್ಕೊಂಬ ಒಟ್ಟಿಗೆ. ಇನ್ನೊಂದು ತಾಯಿ ಇವತ್ತು ಯಾರನ್ನ ಕಂಪ್ಲೇಂಟ್ ಕೊಡ್ತಾರಂತೆ, ಕೊಡಬೇಕು. ರೈಟ್, ವಿ ಅಪ್ರಿಷಿಯೇಟ್, ವಿ ವೆಲ್ಕಮ್ ಇಟ್. ಅದು ಆ ತಾಯಿಯ ಹಕ್ಕು. ತಾಯಿಯ ಹಕ್ಕು, ಹಕ್ಕು, ನ್ಯಾಯ ಸಿಗಬೇಕು. ತಾಯಿಗೆ ಒಂದು ಡೌಟ್ ಇದ್ರೆ ಅದು ಕ್ಲಿಯರ್ ಆಗಬೇಕು. ಕರ್ಕೊಂಡು ಬಾ ಅಂತ ತಾಯಿ ಅಂದಿರಿನು ಅಲ್ಲ. ಬಿಡಿ, ನಮ್ಮ ವೀಕ್ಷಕರಿದ್ರಲ್ಲ, ಐ ವಿಲ್ ಗಿವ್ ಎ ಓಪನ್ ಆಫರ್. ನಮ್ಮ ವೀಕ್ಷಕರಿದ್ರೆ ಎಷ್ಟು ಜನ ನೀವು ವೀಕ್ಷಕರಲ್ಲಿ ಶಾಯದ್ ಒಂದು 10% ಜನ ಆದರೂ ಸಾಮೂಹಿಕ ವಿವಾಹ ಅಥವಾ ಧರ್ಮಸ್ಥಳದಲ್ಲಿ ಹೋಗಿ ವಿವಾಹ ಆಗಿರ್ಬೋದು. ಎಷ್ಟು ಜನಕ್ಕೆ ವೀರೇಂದ್ರ ಹೆಗಡೆ ಅವರು ಈ ರೀತಿಯ ಪ್ರಪೋಸಲ್ ಕೊಟ್ಟಿದ್ದಾರೆ, ಅಥವಾ ವೀರೇಂದ್ರ ಹೆಗಡೆಯಿಂದ ಮನೆತನದಿಂದ ಈ ರೀತಿಯ ಪ್ರಪೋಸಲ್ ಬಂದಿದ್ದಾವೆ? ನೀವು ಸಾಮೂಹಿಕ ವಿವಾಹ ಆದ ಕೂಡಲೇ ಹುಡುಗಿನ ಕರ್ಕೊಂಬಂದು ರಾತ್ರಿ ನಮಗೆ ಬಿಡಬೇಕು. ಇಲ್ಲ, ಯಾವುದಾದ್ರೂ ಗಂಡಂದರು
ಹೌದು ನನಗೆ ಸಾಮೂಹಿಕ ವಿವಾಹ ಆಯಿತು, ನನ್ನನ್ನು ಬೇರೆ ಕಡೆ ಕಟ್ಟಿ ಹಾಕಿ ನನ್ನ ಹೆಂಡತಿಯನ್ನು ರೇಪ್ ಮಾಡಿದ್ದಾರೆ ಅನ್ನುವ ಯಾರಿದ್ರೆ ಬನ್ನಿ ಪವರ್ ಟಿವಿಗೆ ಲೈವ್ ಕೂತ್ಕೊಳ್ಳುವ. ನಿಮ್ಮೊಟ್ಟಿಗೆ ನಾವು ನಿಂತ್ಕೋತೀವಿ. ಲೆಟ್ ಅಸ್ ಫೈಟ್ ಅಗೇನ್ಸ್ಟ್ ದ ಸಿಸ್ಟಮ್. ನಾವು ನೋಡೋದ ಕರಾಳ ಮುಖ ಏನಾದರೂ ಆ ಕಡೆ ಇದ್ರೆ ತೋರಿಸಿ ಬನ್ನಿ. ಆಯಿತು. ಮಟ್ಟಣ್ಣವರೇ, ನಿಮ್ಮ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಏನು? ನಿಮ್ಮನ್ನು ಯಾರಾದರೂ ಕಟ್ಟಿ ಹಾಕಿದ್ರಾ? ನಿಮ್ಗೆ ಅದೇ ಎಕ್ಸ್ಪೀರಿಯನ್ಸ್ ಏನಾದರೂ ಆಯ್ತಾ ನಿಮ್ಮ ಮನೆಯಲ್ಲಿ? ನಿಮ್ಮ ಸಾಮೂಹಿಕ ವಿವಾಹ ಆದಮೇಲೆ ನಿಮಗೆ ಪ್ಯಾಕೇಜ್ ಟೂರ್ ಸಿಗ್ತಾ ಹೋದ್ರಾ? ಅಲ್ಲ, ನಿಮ್ಮ ಫಸ್ಟ್ ನೈಟ್ ಹೆಂಗಾಯ್ತು? ನಿಮ್ಮನ್ನು ಯಾರಾದರೂ ಕಟ್ಟಾಕಿದ್ರಾ ಎಲ್ಲಾದರೂ? ನಿಮ್ಮ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆದರೂ ಹೇಳಿ ನಮಗೆ. ಕರೆಕ್ಟ್ ಅಲ್ವಾ? ತನ್ನಗಾಗಿರ್ಬೇಕಲ್ಲ ಅನುಭವ. ಅವರು ಸಾಮೂಹಿಕ ಮದುವೆ ಒಂದು ಈಜುಕೊಳಕ್ಕೆ ನೀವು ಇಳಿದ್ರೆ ನಾನು ಇಳಿದ್ರು ಸೇಮ್ ಅಲ್ವಾ ಅನುಭವ? ಸೇಮ್ ಅಲ್ವಾ? ಇವರು ಅದೇ ಸಾಮೂಹಿಕ ವಿವಾಹದಲ್ಲಿ ಫ್ರೀಯಾಗಿ ಮುಟ್ಟಾಳ ಊಟನ ಮಾಡ್ಕೊಂಡು ಬಂದವನು. ಇವನ ಹೆಂಡತಿಗೆ ಅಲ್ಲೇ ತಾಳಿ ಕಟ್ಟಿ ಬಂದವನು. ಐ ಅಪ್ರಿಷಿಯೇಟ್. ಸಾಮೂಹಿಕ ವಿವಾಹದಲ್ಲಿ ಸಿಂಪಲ್ ಆಗಿ ಆಗಿದ್ರೆ ಆಯ್ತಪ್ಪ, ನೀನು ದೇವಮಾನವ, ನೀನು ಭಾರಿ ದೊಡ್ಡ ಪುಡಾರಿ, ನೀನು ಭಾರಿ ದೊಡ್ಡ ಹೋರಾಟಗಾರ, ನೀನು ಭಾರಿ ದೊಡ್ಡ ಸಮಾಜಮುಖಿಯಾಗಿ ನಿನ್ನ ಅಪ್ಪ ಅಮ್ಮ ನಿನ್ನನ್ನು ಹುಟ್ಟಿಸಿದಿರಲಿ. ಆಯ್ತಾ? ನಿನ್ನ ಸಾಮೂಹಿಕ ವಿವಾಹದ ಎಕ್ಸ್ಪೀರಿಯನ್ಸ್ ಏನು? ಫಸ್ಟ್ ನೈಟ್ ಎಕ್ಸ್ಪೀರಿಯನ್ಸ್ ಏನು? ನಿನ್ನನ್ನು ಯಾರಾದರೂ ಕಟ್ಟಾಕಿದ್ರಾ? ಕಟ್ಟಾಕಿದ್ರೆ ನೀನು ಅವತ್ತೇ ಕಂಪ್ಲೇಂಟ್ ಯಾಕೆ ಕೊಟ್ಟಿಲ್ಲ? ನೀನೊಬ್ಬ ಡಿಸ್ಮಿಸ್ಡ್ ಪೊಲೀಸ ಆಗಿದ್ರೂ ಕೂಡ ನೀನೊಬ್ಬ ಗಂಡನಾಗಿದ್ದಿ, ಷಂಡನಾಗಿರಲಿಲ್ಲ. ನೀನೇನಕ್ಕೆ ಕಂಪ್ಲೇಂಟ್ ಕೊಟ್ಟಿಲ್ಲ? ಮೈ ಸಿಂಪಲ್ ಕ್ವಶನ್. ನಿನ್ಗೆ ಅನ್ಯಾಯ ಆಗಿದ್ರೆ ಬಾ ಕೂತ್ಕೊಳ್ವಾ. ನಿನ್ನನ್ನು ಕಟ್ಟೆ ಹಾಕಿದ್ರೆ ಬಾ ಕೂತ್ಕೊಳ್ವಾ. SP ಆಫೀಸ್ಗೆ ನಾಳೆ ಸುಪ್ರೀಂ ಕೋರ್ಟ್ನ ಅಡ್ವೊಕೇಟ್ ಕರ್ಕೊಂಡು ಹೋಗುವ. ಅದರೊಟ್ಟಿಗೆ ನ್ಯಾಯಮೂರ್ತಿಗಳು ಏನಾದರೂ ರಿಟೈರ್ಡ್ ನ್ಯಾಯಮೂರ್ತಿಗಳು ಸಿಕ್ಕಿದ್ರೆ ಅವರನ್ನು ಕರ್ಕೊಂಡು ಹೋಗುವ ಬಾ. ಓಪನ್ ಯುವರ್ ಮೌತ್ ಮ್ಯಾನ್. ನಿನ್ನ ನೋವನ್ನು ಹೇಳ್ಕೊಡೋ. ಕತೆ ಯಾಕೆ ಕೇಳ್ತೀಯ? ಯಾವುದೋ ಫೋನ್ ನಂಬರ್ ಕೊಡು. ಯಾವುದೋ ತಾಯಿ, ಯಾವ ತಾಯಿ ಹೇಳು? ಯಾರಿಗೋ ಆಗಿದೆ ಹೇಳು, ಯಾರಿಗಾಗಿದೆ? 100 ಜನರ ಡಾಕ್ಯುಮೆಂಟ್, 100 ಜನ ಬರ್ತಾರೆ, ಯಾಕೆ ಬಂದಿಲ್ಲ? 2 ವರ್ಷ ಬೇಕಾಯ್ತಾ? ನಾಟ್ ಓನ್ಲಿ ದಿಸ್. ಇದೊಂದು ಸ್ಟೋರಿಯಾ? ಇನ್ನೊಂದು ಸ್ಟೋರಿ ಕೇಳ್ತೀನಿ ನೋಡಿ. ನಾಟ್ ಇವನ್ ತಾಲಿಬಾನ್. ಅವನು ಅಫ್ಘಾನಿಸ್ತಾನಕ್ಕೆ ಮತ್ತೆ ಪಾಕಿಸ್ತಾನಕ್ಕೆ ಹೋಲಿಸಿದ್ದಾನೆ ಧರ್ಮಸ್ಥಳವನ್ನು. ಅವನು ತಾಲಿಬಾನಲ್ಲಿ ಕೇಳಿದಾರೆ, ನೀವು ಹೆಣ್ಮಕ್ಳನ್ನ ಹಿಂಗೆ ಹೇಳ್ಕೊಂಡು ಹೋಗೋದು, ಉಗ್ರಗಾಮಿಗಳು ಹಿಂಗೆ ಹೇಳ್ಕೊಂಡು ಹೋಗೋದು, ಹಿಂಗೆ ಅತ್ಯಾಚಾರ ಮಾಡೋದು, ಹಿಂಗೆ ಹೂತಾಕೋದು. ಅವನು ತಾಲಿಬಾನ್ ಸ್ಟೋರಿ ಇನ್ನೊಂದು ಹೇಳಿದ್ದಾನೆ. ಧರ್ಮಸ್ಥಳದಲ್ಲಿ ಯಾವ ರೀತಿಯಲ್ಲಿ ತಾಲಿಬಾನ್ ಥರ ನಡೆಯುತ್ತೆ, ಹೆಂಗೆ ಹೆಣ್ಮಕ್ಳನ್ನು ಕರ್ಕೊಂಡು ಹೋಗ್ತಾರೆ, ಯಾರಿಗೆ ಹೆಂಗೆ ಕೊಡ್ತಾರೆ ಅಂತ ಹೇಳಿದ್ದೀನಿ. ಕಾಮನ್ ಸೆನ್ಸ್ ಏನಾದರೂ ಇದ್ದರೆ, ನೀವು ನಾಗರಿಕರೇ ಆಗಿದ್ದರೆ, ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳು, ತಾಯಿ, ತಂದೆ, ನಿಮಗೂ ಒಬ್ಬ ಗೌರವಯುತ ಮನೆಯಲ್ಲಿ ಯಜಮಾನನಿದ್ರೆ, ನಿಮ್ಮ ಬಗ್ಗೆ ಈ ರೀತಿಯಾಗಿ ಮಾತಾಡಿದರೆ, ನಿಮ್ಮ ಬಗ್ಗೆ ಯಾರಾದರೂ ರೀತಿಯ ಸ್ಟೋರಿ ಕಟ್ಟಿದರೆ, ವೀರೇಂದ್ರ ಹೆಗ್ಗಡೆ ಶಾಂತಿಲಿದ್ದಂಗೆ ನೀವು ಇರ್ತಾ ಇದ್ರಾ ಅನ್ನೋದನ್ನು ಗಮನಿಸಿ. ಒಂದು. ಸೆಕೆಂಡ್, ಈ ರೀತಿದ್ದು ಎಲ್ಲಿಯಾದರೂ ಭಾರತದಲ್ಲಿ ನಡಿಬೋದಿತ್ತಾ ಅನ್ನೋದನ್ನು ಗಮನಿಸಿ. ಇನ್ನೊಂದು ವಿಡಿಯೋ ನಿಂದೆ, ನಂದಲ್ಲ, ನಿಂದು ಸ್ಪೆಷಲ್ ವಿಡಿಯೋ ತೋರಿಸ್ತೀನಿ. ನೀನು ಓಲ್ಡನ್ ಆಗ್ತಾ ಇದ್ರೆ ಶೆಟ್ರೆ ಮಜಾ ಬರ್ತಾ ಇರದೆ ಅಂತ ಹೇಳ್ಬೇಡ. ಕಾಯಿ ಸ್ವಲ್ಪ. ಐ ಆಮ್ ಶ್ಯೂರ್ ನಿನ್ನೆ ರಾತ್ರಿ ನೀನು ಮಲಗಿರಲ್ಲ, ಸ್ವಲ್ಪ ಜಲಕ್ಕೆ ತೋರಿಸ್ಬಿಟ್ಟಿದ್ವಿ. ನೀನು ಎಲ್ಲರ ನಿದ್ರೆ ಕೆಡಿಸಿದ್ಯಾ, ನಿನ್ನೆ ನಿದ್ರೆ ಕೆಡುವ ಟೈಮ್ ಬಂದಿದೆ. ಇನ್ನೊಂದು ವಿಡಿಯೋ ಇದೆ, ಇಂಟರ್ವ್ಯೂ ಕೊಡೋ ಹುಚ್ಚಿದೆ ಅಲ್ಲ, ಬಾ ಇಲ್ಲಿ ಬಾ. ಇಂಟರ್ವ್ಯೂ ಎಲ್ಲೆಲ್ಲೇ ಕೊಡಬೇಡ, ನಿನ್ನ ಚೇಲಗಳೊಟ್ಟಿಗೆ ಇಲ್ಲಿ ಬಾ. ಒಂದು ಇಂಟರ್ವ್ಯೂ ಕೊಟ್ಟೋಗು, ಗಂಡಸ್ತಾನ ಇದ್ರೆ ನೀನು ಬಾ, ವೆಲ್ಕಮ್ ಮಾಡ್ತೀನಿ. ಐ ವೆಲ್ಕಮ್ ಯು. ಕೊಡಿ. ಸಾಮೂಹಿಕ ವಿವಾಹದ ಆದವರು ಧರ್ಮಸ್ಥಳದಲ್ಲಿ ಬನ್ನಿ ಪವರ್ ಟಿವಿ ಆಫೀಸ್ಗೆ. ನಿಮಗೆ ನಿಮ್ಮ ಹೆಂಡತಿಯನ್ನು ಯಾರಾದರೂ ರೇಪ್ ಮಾಡಿದರೆ ಅಲ್ಲಿ, ಅಥವಾ ಹೆಣ್ಣು ಮಕ್ಕಳಿಗೆ ಯಾರಾದರೂ ರೇಪ್ ಮಾಡಿದರೆ ದಯವಿಟ್ಟು ಬನ್ನಿ. ಮಟ್ಟಣ್ಣವರೇ, ನಿಮಗೂ ಅನುಭವ ಆಗಿದ್ದರೆ ಕಂಪ್ಲೇಂಟ್ ಕೊಡಿ. ಬೇರೆ ಯಾರನ್ನು ಯಾಕೆ ಹುಡುಕ್ತೀರಿ? ಬೇರೆ ಯಾರನ್ನು ಹುಡುಕ್ತೀರಿ? ನೀವೇ ಅದರ ವಿಕ್ಟಿಮ್ ಆಗಿದ್ದರೆ
ಮೇ ಬಿ ಅದರ ಸಿಟ್ಟೆ ಏನಾದರೂ ನಿಮ್ಗೆ ಇರುವುದಾದ್ರೆ ಧರ್ಮಸ್ಥಳದ ಮೇಲೆ, ನಿಮ್ಗೆ ಅದರ ಸಿಟ್ಟೆ ಏನಾದರೂ ವೀರೇಂದ್ರ ಹೆಗ್ಗಡೆ ಮೇಲೆ ಇರುವುದಾದ್ರೆ ನೀವೊಂದು ಕಂಪ್ಲೇಂಟ್ ಕೊಡಿ, ಬನ್ನಿ. ಡೋಂಟ್ ಪ್ಲೇ ವಿತ್ ಅದರ್ ಕಾರ್ಡ್ಸ್ ಲೈಕ್ ಸೋಮನಾಥ್ ನಾಯಕ್ ಟೋಲ್ಡ್. ಸೆಕೆಂಡ್ ವಿಡಿಯೋ ಸರ್, ಸೆಕೆಂಡ್ ವಿಡಿಯೋ ಇದನ್ನ ತೋರಿಸ್ತಾವ ನಮ್ಮ ಮುಖಕ್ಕೆ ಅವಂದೇ.